ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಯಾರು ಈ ವಿಡಿಯೋ ಯಾರಿಗೆ ಯೂಸ್ ಅಂದ್ರೆ ಯಾರ್ಯಾರು JEE ಸೆಕೆಂಡ್ ಸೆಷನ್ ಏಪ್ರಿಲ್ ಒಳಗೆ ಅಂದರೆ ಏಪ್ರಿಲ್ 2 ಇಂದ ಸ್ಟಾರ್ಟ್ ಆಗ ಸೆಕೆಂಡ್ ಸೆಷನ್ ಯಾರ್ಯಾರು ಬರೆಯೋಕೆ ಕುಂತೀರಿ ಅವರಿಗೆ ಈ ವಿಡಿಯೋ ಅನ್ನೋದು ಭಾಳ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಯಾರ್ಯಾರು JEE ಸೆಕೆಂಡ್ ಸೆಷನಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. JEE ಸೆಕೆಂಡ್ ಸೆಷನ್ 2026 ಯಾರು ಏಪ್ರಿಲ್ ಅಟೆಂಪ್ಟ್ ಮಾಡಕ್ಕಿದ್ದಾರೆ ಅವರಿಗೆ ಫಸ್ಟ್ ನಾನು ಕೇಳಬೇಕಾಗಿರೋದು, ಆರ್ ಯು ರೆಡಿ ಫಾರ್ JEE ಸೆಕೆಂಡ್ ಸೆಷನ್? ಸೀರಿಯಸ್ ಇರಬೇಕು. ಈ ಮ್ಯಾಟರ್ಸ್ ಒಳಗೆ ಅನ್ನೋದು ಸೀರಿಯಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೀರಿಯಸ್ನೆಸ್ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು, ಅಚೀವ್ ಮಾಡ್ಬೋದು ಯಾವುದನ್ನ ಆಗಲಿ. ಓಕೆ, ಆರ್ ಯು ರೆಡಿ ಫಾರ್ ಸೆಕೆಷನ್ 2 JEE 2026 ಫ್ರಮ್ ಟುಡೇ ಆನ್ವರ್ಡ್ಸ್? ಇವತ್ತೇ ಡೇಟ್ ಎಷ್ಟು? 23/3/2026. ಹೌದಾ? ಇವತ್ತು ಒಂದೇ ಚಾಪ್ಟರ್ ಆಗಲಿ ಮಾಡೋಣ. ಓಕೆ, ಇವತ್ತಿಂದ ಮಾಡಿದ್ರೆ ನಮಗೆ ತಿಳಿದು ಬರುತ್ತೆ. ಓಕೆ, ಇನ್ 10 ಡೇಸ್ ನಾನು ಈಸಿ ಟ್ರಿಕ್ಸ್ ಒಳಗೆ ಹೇಳ್ಸ್ಕೊಡ್ತೀನಿ ನಿಮಗೆ. ಓಕೆ, ಏಮ್ ಆ್ಯಂಡ್ ಫ್ರೀ ಆಫ್ ಕಾಸ್ಟ್. ಡೇಸ್ ಒಳಗೆ ನಾವು ಪರ್ಫೆಕ್ಟಾಗಿ ಅಂದರೆ ಫುಲ್ ಸಿಲೆಬಸ್ ಕವರ್ ಮಾಡಲ್ಲ. ನಮಗೆ ಇಂಪಾರ್ಟೆಂಟ್ ಏನೇನು ಬೇಕು, 95, 97 ತೆಗಿಯೋಕೆ ಏನೇನು ಬೇಕು ಅನ್ನೋದು ನಾವು ನೋಡ್ತೀವಿ. ಓಕೆ, ಏಮ್ 95 to 97% ಒಳಗೆ ಟಾಪ್ NITs ಒಳಗೆ ಸೀಟ್ ಸಿಗಬೇಕು ಅಂದರೆ ಇದು ಮಾಡಬೇಕು. ಅಡ್ವಾನ್ಸ್ ಬರೀಬೇಕು ಅಂದರೆ ನೀವು ಮೇನ್ಸ್ ಕ್ಲಿಯರ್ ಮಾಡಬೇಕು. ವಿ ಕ್ಯಾನ್ ಡೂ ಇಟ್. ಫಸ್ಟ್ ಇದನ್ನಂತೂ ನೀವು ಕಂಪಲ್ಸರಿ ಇಟ್ಕೊಬೇಕು ನಿಮ್ಮ ಮೈಂಡ್ ಒಳಗೆ. ವಿ ಕ್ಯಾನ್. ನಿಮಗೆ ಝೀರೋ ಗೊತ್ತಾ? ಓಕೆ, ವಿ ಕ್ಯಾನ್ ಡೂ ಇಟ್ ಅಂದ್ಕೊಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಈಸ್ ಇನ್ಕ್ರೆಡಿಬಲ್ ಇನ್ ಅವರ್ ಲೈಫ್. ಓಕೆ, ಸ್ಟಡಿ ವಿತ್ ಮೀ. ಫಸ್ಟ್ ಕೆಮಿಸ್ಟ್ರಿ ಅನ್ನೋದು ನಾವು ಎಲ್ಲ ಚಾಪ್ಟರ್ಸ್ ಮುಗಿಸೋಣ. ಎಲ್ಲ ಅಂದರೆ ಎಲ್ಲ ಅಲ್ಲ, ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ಫಸ್ಟ್ ಕೆಮಿಸ್ಟ್ರಿ, ಆಮೇಲೆ ಮ್ಯಾಥ್ಸ್, ಆಮೇಲೆ ಫಿಸಿಕ್ಸಿಗೆ ಥರ್ಡ್ ಪ್ರಯಾರಿಟಿ ಕೊಡೋಕೆ ಕುಂತಿದ್ದೀವಿ. ಯಾಕೆ ಅಂದರೆ ಒಬ್ರೊಬ್ರಿಗೆ ಫಿಸಿಕ್ಸೇ ಭಾಳ ಕಷ್ಟ ಅನಿಸ್ಬೋದು. ಯಾಕಂದರೆ ಈ ಫಿಸಿಕ್ಸ್ ಅನ್ನೋದು ಈಸಿ, ಒಬ್ರೊಬ್ರಿಗೆ ಈಸಿ ಅಂದರೆ ಮಾಡರೇಟ್ ಟು ಟಫ್ ಹಿಂಗಿರಬಹುದು. ಅದೇ ಮ್ಯಾಥ್ಸ್ ಅಂದರೆ ಎಲ್ಲರೂ ಅಂದ್ಕೊತಾರೆ ಟಫ್ ಅಂತ. ಮ್ಯಾಥ್ಸ್ ಒಳಗೆ ಭಾಳಷ್ಟು ಏನದು ಟ್ರಿಕ್ಸ್ ಯೂಸ್ ಮಾಡಿ ಮ್ಯಾಥ್ಸ್ ಸಾಲ್ವ್ ಮಾಡೋದಿರುತ್ತೆ ಒಂದೊಂದು. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಕೆಮಿಸ್ಟ್ರಿ ಈಸಿ ಇರುತ್ತೆ, ಅವಾಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಆ ಇಂಟ್ರೆಸ್ಟಿಂದ ಮ್ಯಾಥ್ಸ್ ಸಾಲ್ವ್ ಮಾಡೋಣ. ಕೆಮಿಸ್ಟ್ರಿ ಆದಷ್ಟೇ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆಗೋಸ್ಕರ ಮ್ಯಾಥ್ಸ್. ಅದಾದ ಮೇಲೆ ಫಿಸಿಕ್ಸ್ ಅಂತೂ ಭಾಳ ಇಂಟ್ರೆಸ್ಟ್, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅದು ಫಿಸಿಕ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಮೀನ್ಸ್ ಚಾಪ್ಟರ್ ವೈಸ್. ಫಸ್ಟ್ ಇವತ್ತಿನ ದಿವಸ ನಾವು ಒಂದು ಚಾಪ್ಟರ್ ಮುಗಿಸಾಕೊಂತೀವಿ. ಒಂದೇ ವಿಡಿಯೋ ಒಳಗೆ ನಾನು ಏನು ಮಾಡ್ತೀನಿ, ಥಿಯರಿ ಮಾಡ್ತೀನಿ, ಫಾರ್ಮುಲಾ ಶೀಟ್ ಕೊಡ್ತೀನಿ. ಫಾರ್ಮುಲಾ ಶೀಟ್ ಇದ್ದರೆ ಇಲ್ಲಾಂದರೆ ರಿವಿಷನ್ ಮಾಡಿಸ್ತೀನಿ. ಆಮೇಲೆ ಅದ್ರ ಬೇಸ್ ಮೇಲೆ ಕ್ವಶನ್ಸ್, ಆಮೇಲೆ ಆ ಚಾಪ್ಟರಿಂದ PYQs, ಮೈಂಡ್ ಮ್ಯಾಪ್, ಇದೆಲ್ಲದು ಸೇರಿ ಒಂದೇ ವಿಡಿಯೋ ಒಳಗೆ. ಓಕೆ, ಥಿಯರಿ, ಫಾರ್ಮುಲಾ ಶೀಟ್, ಕ್ವಶನ್, PYQ, ಮೈಂಡ್ ಮ್ಯಾಪ್ ಇವೆಲ್ಲ ಸೇರಿ ಒಂದೇ ವಿಡಿಯೋ ಒಳಗೆ ನಾವು ಮಾಡ್ತೀವಿ. ಆಮೇಲೆ ಚಾಪ್ಟರ್ ಕಂಪ್ಲೀಟ್ ಆಯಿತಾ? ಅದು ನಮ್ಮ ಚಾಪ್ಟರ್ ಅಂದರೆ ಪರ್ಫೆಕ್ಟಾಗಿ ಕಲಿತೀವಿ. ಎಲ್ಲ ಥಿಯರಿ ಕಲಿತೀವಿ, ಫಾರ್ಮುಲಾ ಶೀಟ್ ರಿವಿಷನ್ ಮಾಡ್ತೀವಿ, ಕ್ವಶನ್ಸ್ ಮಾಡ್ತೀವಿ, PYQs ಮಾಡ್ತೀವಿ, ಮೈಂಡ್ ಮ್ಯಾಪ್ ಮಾಡ್ತೀವಿ. ಇಷ್ಟರೊಳಗೆ ನಮಗೆ ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಎಲ್ಲ ಚಾಪ್ಟರ್ ಇವಾಗ ಕೆಮಿಸ್ಟ್ರಿ ಅನ್ನೋದು ಕಂಪ್ಲೀಟ್ ಆಯಿತು ಅಂತ ತಿಳ್ಕೊರಿ. ಕೆಮಿಸ್ಟ್ರಿ ಕಂಪ್ಲೀಟ್ ಆಯಿತು ನಮ್ಮದು. ಮಾಕ್ ಟೆಸ್ಟ್ ಕೆಮಿಸ್ಟ್ರಿ ಒಳಗೆ, ಮಾಕ್ ಟೆಸ್ಟ್ ಅನ್ನೋದು ನಾವು ಲಾಸ್ಟಿಗೆ ಮಾಡೋಣ. ಕೆಮಿಸ್ಟ್ರಿ ಆದಷ್ಟೇ ಎಲ್ಲ ಅಂದರೆ ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೆಮಿಸ್ಟ್ರಿ ಆದಷ್ಟೇ ನಾವೇನು ಮಾಡ್ತೀವಿ, ಟಾಪ್ 100 ಕ್ವಶನ್ಸ್ ಅನ್ನೋದು ಮಾಡ್ತೀವಿ ಸಬ್ಜೆಕ್ಟ್ ವೈಸ್. ಅಂದರೆ ತಿಳ್ಕೊರಿ, ಫಸ್ಟ್ ಕೆಮಿಸ್ಟ್ರಿ ಕಂಪ್ಲೀಟ್ ಮಾಡ್ತೀವಿ, ಹೌದಾ? ಆಮೇಲೆ ಈ ಥರನೇ ಮ್ಯಾಥ್ಸ್ ಮಾಡ್ತೀವಿ. ಮ್ಯಾಥ್ಸ್ ಒಳಗೂ ಥಿಯರಿ ಮಾಡ್ತೀವಿ, ರಿವಿಷನ್, ಕ್ವಶನ್, PYQs, ಮೈಂಡ್ ಮ್ಯಾಪ್. ಅದಾದಮೇಲೆ ಮತ್ತು ಫಿಸಿಕ್ಸ್ ಒಳಗೂ ಥಿಯರಿ, ರಿವಿಷನ್, ಕ್ವಶನ್ಸ್, PYQs, ಮೈಂಡ್ ಮ್ಯಾಪ್. ನಿಮಗೆ PDF ಸಹಿತ ಕೊಡುತ್ತೀನಿ. PDF ಯಾವಾಗ ಕೊಡ್ತೀನಿ ಅಂದರೆ ನೀವು ಆ ವಿಡಿಯೋ ಕೆಳಗೆ PDF ಅಂತ ಹಾಕಿದ್ದಾಗೆ ನಾನು ಕೊಡ್ತೀನಿ. ಯಾಕಂದರೆ ಇವಾಗ ಬ್ಲಾಕ್ ಆಗಿಬಿಡುತ್ತೆ ಒಂದೊಂದು ಸತಿ. ನಾನು ನನ್ನ ಕಾಮೆಂಟ್ಸ್ ಒಳಗೆ ನಿಮಗೆ PDF ಅನ್ನೋದು ಕೊಟ್ಟು ಅನ್ಕೊರಿ, ಒಂದೊಂದು ಸತಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು PDF ಅಂತ ಹಾಕಿದರೆ ನಾನು ನಿಮಗೆ ಸಪ್ರೇಟ್ ಅಂದರೆ ರಿಪ್ಲೈ ಅಂತ ಇರುತ್ತಲ್ಲ, ನೀವು PDF ಆದಮೇಲೆ ರಿಪ್ಲೈ, ಅದರೊಳಗೆ ನಿಮಗೆ PDF ಅನ್ನೋದು ಕೊಡ್ತೀನಿ. ಯಾಕಂದರೆ ಒಂದೊಂದು ಸತಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಭಾಳ ಕಳಿಸೀನಿ ಕೂಡ. ಯಾಕಂದ್ರೆ PDF ಅವೆಲ್ಲ
ನೋಡ್ತೀನಿ, ಟ್ರೈ ಮಾಡ್ತೀನಿ, ಕಳಿಸಿದ್ರೆ ಕಾಮೆಂಟ್ಸ್ ಒಳಗೆ ಇರ್ತೀನಿ. ಅದು ಆಗಿಲ್ಲ ಅಂದರೆ ನಿಮ್ಮ PDF ಅಂತ ಕಾಮೆಂಟ್ ಮಾಡಿದಷ್ಟೇ ಅದ್ರ ಕೆಳಗೆ ನಾನು ನಿಮಗೆ PDF ಅನ್ನೋದು ಆ್ಯಡ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಇನ್ನು ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್ ಆದಷ್ಟೇ ನಮ್ಮದು ಎಲ್ಲ ಸಬ್ಜೆಕ್ಟ್ ಚಾಪ್ಟರ್ಸ್ ಮುಗೀತು. ಆಮೇಲೆ ನಾವೇನು ಮಾಡ್ತೀವಿ, ಸಬ್ಜೆಕ್ಟ್ ವೈಸ್ ಟಾಪ್ 100 ಕ್ವಶನ್ಸ್ ಮಾಡ್ತೀವಿ JEE ಮೇನ್ಸಿಂದು. ಆಮೇಲೆ ನಾವೇನು ಮಾಡ್ತೀವಿ, ಮಾಕ್ ಟೆಸ್ಟ್. ಅಂದ್ರೆ ವಿತಿನ್ 2 ಡೇಸ್ ಕೆಮಿಸ್ಟ್ರಿ ಮುಗಿಸ್ತೀವಿ, ವಿತಿನ್ 2 ಡೇಸ್ ಮ್ಯಾಥ್ಸ್ ಮುಗಿಸ್ತೀವಿ, ವಿತಿನ್ 2 ಡೇಸ್ ಫಿಸಿಕ್ಸ್ ಮುಗಿಸ್ತೀವಿ. ಇದು ಮುಗಿಸಿದಷ್ಟೇ ಇನ್ನೆಷ್ಟು ಡೇಸ್ ಉಳಿತು, 6 ಆದಷ್ಟೇ 4, ಅಪ್ರಾಕ್ಸಿಮೇಟ್ಲಿ 3 ಡೇಸ್ ಉಳಿತು ಅಂದ್ಕೊಳ್ಳಿ. ಓಕೆ, 3 ಡೇಸ್ ಒಳಗೆ 2 ದಿವಸ ಟಾಪ್ 100 ಒಂದು ದಿವಸ ನಾವೇನು ಮಾಡ್ತೀವಿ, ಟಾಪ್ 100 ಕ್ವಶನ್ಸ್ ಅನ್ನೋದು ಮಾಡ್ತೀವಿ ಒಂದು ದಿವಸ ಒಳಗೆ ಸಬ್ಜೆಕ್ಟ್ ವೈಸ್. ಅಂದರೆ ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್ 3. ಅದಾದಮೇಲೆ 2 ಡೇಸ್ ನಾವೇನು ಮಾಡ್ತೀವಿ, ಒಂದು ಫಸ್ಟ್ ಡೇ ಇದ್ರ ಒಳಗೆ 2 ಡೇಸ್. ಓಕೆ, ಈ ಫಸ್ಟ್ ಡೇ ನಾವೇನು ಮಾಡ್ತೀವಿ, ಮಾಕ್ ಟೆಸ್ಟ್. ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ, ರಿವಿಷನ್, ಫುಲ್ ರಿವಿಷನ್ ನಾವು ಮಾಡೋಣ. ಓಕೆ, ಅರ್ಥ ಆಯ್ತು? ಹಿಂಗೆ ನನ್ನ ಜೊತೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತು? ನಾನು ಹೇಳಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂದ್ಕೊತೀನಿ. ಓಕೆ, ಐ ಹೋಪ್ ಯು ಕ್ಯಾನ್ ಜಾಯಿನ್ ವಿತ್ ಮೀ. ಓಕೆ, ನೀವು ಜಾಯಿನ್ ಆಗ್ತೀರಂತ ಅಂದ್ಕೊಂಡಿದ್ದೇನೆ. ಓಕೆ, ನೀವು ಜಾಯಿನ್ ಕೂಡ ಆಗ್ಬೋದು. ಯಾಕಂದರೆ ಇರೋದು 10 ಡೇಸ್. ಅದು ಇವತ್ತಿಂದನೇ ಈ ಸಾಯಂಕಾಲ 4-5ಗೆಲ್ಲ ನಾನು ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಕೆಮಿಸ್ಟ್ರಿದು ಕೋಆರ್ಡಿನೇಷನ್ ಕಾಂಪೌಂಡ್ ಫುಲ್ ವೀಡಿಯೋ ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಅದನ್ನು ನೀವು ನೋಡಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, PYQs ಪ್ರಾಕ್ಟೀಸ್ ಮಾಡಿ. ಇದರಿಂದನೇ ನಿಮಗೆ ಆಲ್ಮೋಸ್ಟ್ ನೀವು ಸಾಲ್ವ್ ಮಾಡಬಹುದು. ಓಕೆ, 95 to 97% ತೆಗಿಬೋದು ಹಾರ್ಡ್ ವರ್ಕ್. ನಮಗೆ ಬೇಕಿರೋದು ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ನಾನು ಯಾವಾಗೂ ಹಾರ್ಡ್ ವರ್ಕ್ ಅನ್ನೋದೇ ನಾನು ಹೇಳಲ್ಲ, ಯಾಕಂದ್ರೆ ಸ್ಮಾರ್ಟ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸ್ಮಾರ್ಟ್ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್ ನಾವು ಮಾಡೋಣ, ತೆಗಿಯೋಣ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್. ನನಗೂ ಹೇಳ್ರಿ ಆಲ್ ದ ಬೆಸ್ಟ್. ಓಕೆನಾ? ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.